ಜಮೀನು ವಿವಾದಕ್ಕೆ ಸಂಬಂಧಿಸಿ 1 ವಾರದ ಹಿಂದೆಯೇ ಈ ಕೊಲೆ ನಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದು, ಕೊಲೆ ವಿಷಯ ಪೊಲೀಸರಿಗೆ ತಿಳಿಯುತ್ತಿದ್ದಂತೆ ಕೊಲೆ ಮಾಡಿದ 2 ಆರೋಪಿಗಳಲ್ಲಿ ಒಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆಂಧ್ರ ಪ್ರದೇಶದ ದಾದಿವಾರಪಲ್ಲಿ ಗ್ರಾಮದ ನಿವಾಸಿ ವೆಂಕಟರಮಣ ನಾಯಕ್ ಎಂಬ ವ್ಯಕ್ತಿ ಕಳೆದ ಕೆಲ ದಿನಗಳಿಂದ ಕಾಣೆಯಾಗಿದ್ದ ಎನ್ನಲಾಗಿದೆ. ಇದರಿಂದ ಆತನ ಮಗ ಆಂಧ್ರದ ಅಮಡಗೂರು ಪೊಲೀಸ್ ಠಾಣೆಗೆ ಜನವರಿ 7ರಂದು ತಂದೆ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಿಸಿದ್ದ. ಇದರಿಂದ ತನಿಖೆ ನಡೆಸಿದ ಆಂಧ್ರದ ಪೊಲೀಸರಿಗೆ ಅದೇ ಗ್ರಾಮದ ಆತನ ಸ್ನೇಹಿತರಾದ ಬಾಬು ಮತ್ತು ಪ್ರಭಾಕರ್ ಎಂಬುವವರ ಮೇಲೆ ಅನುಮಾನ ಬಂದಿತ್ತು. ಬಾಬುನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಆಗ ವೆಂಕಟರಮಣ ನಾಯಕ್ನನ್ನು ಕರ್ನಾಟಕದ ಬಾಗೇಪಲ್ಲಿ ತಾಲೂಕಿನ ವಂಡಮಾನ್ ಜಲಾಶಯದ ಬಳಿ ಕೊಂದು ಶವ ಸುಟ್ಟು ಹಾಕಿರುವ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. 1/2/2024ರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಾತ್ಪಾಳ್ಯ ಸ್ಟೇಷನ್ಗೆ ಆಂಧ್ರ ಪ್ರದೇಶದ ಪಕ್ಕದ ಅಮಡಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ದಾದಿವಾರಪಲ್ಲಿ ಅನ್ನುವ ಒಂದು ಗ್ರಾಮದ ವಾಸಿಯೊಬ್ಬ ಲಕ್ಷ್ಮೀ ನರಸಿಂಹ ಅಂತ ಒಂದು ಹುಡುಗ ಬಂದು ತಮ್ಮ ತಂದೆಯಾದ ವೆಂಕಟರಮಣ ನಾಯಕ ಆತನನ್ನು ಅದೇ ಊರಿಗೆ ಸೇರಿರ್ತಕ್ಕಂಥ 2 ವ್ಯಕ್ತಿಗಳು ಈ ಪಾತ್ಪಾಳ್ಯ ವ್ಯಾಪ್ತಿಯ ಒಂದು ಸ್ಥಳಕ್ಕೆ ಎಲ್ಲೋ ಕರ್ಕೊಂಡು ಹೋಗಿ ಆತನನ್ನು ಕೊಲೆ ಮಾಡಿರುವುದಾಗಿ ತಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರು ಕೊಡ್ತಾನೆ. ಅದರಂತೆ ನಮ್ಮ ಪಾತ್ಪಾಳ್ಯ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದ ಅಮರ್ ಮತ್ತು CPI ಅವರಾದಂಥ ಶ್ರೀ ಜನಾರ್ದನ್ ಅವರು ಕೂಡ ಈ ಒಂದು ಮಾಹಿತಿಯ ಮೇರೆಗೆ ಸಂಶಯಾಸ್ಪದ ವ್ಯಕ್ತಿ ಇದ್ದಂಥ ಒಬ್ಬ ಬಾಬುವನ್ನು ಕರೆದು ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆತನ ಈ ಒಂದು ವೆಂಕಟರಮಣ ನಾಯಕನನ್ನು ಕೊಲೆ ಮಾಡಿ ಈ ವಂಡಮಾನ್ ಡ್ಯಾಮಲ್ಲಿ ಕೊಲೆ ಮಾಡಿ ಆತನನ್ನು ಪೆಟ್ರೋಲ್ ಸುರಿದು ಆತನ ದೇಹಕ್ಕೆ ಬೆಂಕಿ ಕೊಟ್ಟಿರೋದಾಗಿ ಒಪ್ಕೊಂಡಿರ್ತಾನೆ. ಮತ್ತು ಆತನೇ ಬಂದು ಇಲ್ಲಿ ಸ್ಥಳವನ್ನು ಕೂಡ ತೋರಿಸಿರ್ತಾನೆ. ಅದರಂತೆ ಪರಿಶೀಲನೆ ಮಾಡಿದಾಗ ಆತ ಹೇಳಿರೋದು ಸತ್ಯಾಂಶ ಇರ್ತದೆ. ಇಲ್ಲಿ ಈ ವೆಂಕಟರಮಣ ನಾಯಕನನ್ನು ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿರೋದಾಗಿ ನಮಗೆ ತಿಳಿದು ಬಂದಿರ್ತದೆ. ಇದರಿಂದ ಆಂಧ್ರದ ಪೊಲೀಸರು ಪಾತಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ಪೊಲೀಸರು ಆರೋಪಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಕಲ್ಲು ಬಂಡೆಗಳ ನಡುವೆ ಹಾಕಿದ್ದ ವೆಂಕಟರಮಣ ನಾಯಕ್ನ ಶವ ಹೊರತೆಗೆದಿದ್ದಾರೆ. ಇನ್ನು ಕರ್ನಾಟಕದ ಪೊಲೀಸರು ಆರೋಪಿ ಬಾಬುವನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸುತ್ತಿದ್ದಂತೆ ಕೊಲೆಯಲ್ಲಿ ಬಾಬುಗೆ ಸಾಥ್ ನೀಡಿದ್ದ ಆಂಧ್ರದ ಪ್ರಭಾಕರ್ ಎಂಬ ಆರೋಪಿ ಪೊಲೀಸರ ತನಿಖೆಗೆ ಹೆದರಿ ಸ್ವಗ್ರಾಮದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವೆಂಕಟರಮಣ ನಾಯಕ್, ಬಾಬು, ಪ್ರಭಾಕರ್ ಮೂವರು ಸ್ನೇಹಿತರಾಗಿದ್ದು, ಬಾಬು ಹಾಗೂ ವೆಂಕಟರಮಣ ನಾಯಕ್ ಮಧ್ಯೆ ಜಮೀನು ವಿವಾದ ಇರುವ ಕಾರಣ ವೆಂಕಟರಮಣ ನಾಯಕ್ನನ್ನು ನಂಬಿಸಿ ಕರೆತಂದು ಮದ್ಯಪಾನ ಮಾಡಿಸಿ ನಂತರ ತಲೆಯ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿರುವುದಾಗಿ ಆರೋಪಿ ಬಾಬು ಬಾಯ್ಬಿಟ್ಟಿದ್ದಾನೆ. ಕೊಲೆ ಮಾಡಿದ ಸ್ಥಳ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಗಡಿಗೆ ಹೊಂದಿಕೊಂಡಂತೆ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪ್ರದೇಶದಲ್ಲಿದೆ. ಹಾಗಾಗಿ ಆಂಧ್ರ ಪೊಲೀಸರು ಕೊಲೆ ಪ್ರಕರಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸರಿಗೆ ವರ್ಗಾವಣೆ ಮಾಡಿದ್ದಾರೆ. ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. CS ವೆಂಕಟೇಶ್ ಜೊತೆ ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.